ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಯುದ್ಧದ ಭೀಕರತೆ ಮಧ್ಯದಲ್ಲಿ ದುಬೈನಲ್ಲಿ ಹಲವಾರು ಭಾರತೀಯರು ಎಸ್ಪೆಷಲಿ ಕನ್ನಡದವರು ಕೂಡ ಸಿಲುಕಾಕಿಕೊಂಡಿದ್ರು. ಕಾರಣ ತಕ್ಷಣಕ್ಕೆ ಫ್ಲೈಟ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಗ ದುಬೈನಿಂದ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ಕನ್ನಡಿಗ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸಿಲುಕಾಕಿಕೊಂಡಿದ್ದ ರವಿ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಲು ರವಿ ಯೋಗಕ್ಷೇಮವನ್ನ ವಿಚಾರಿಸ್ತಿದ್ದಾರಂತೆ ಅಭಿಮಾನಿಗಳು. ಡಾಲು ರವಿ ಅವರು ದುಬೈನಿಂದ ಸುರಕ್ಷಿತವಾಗಿ ವಾಪಸ್ ಬಂದಿರೋದ್ರಿಂದ ಈಗ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಂಡ್ಯದ ಕೆಆರ್ ಪೇಟೆಯ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರು ಸೇಫ್ ಆಗಿ ಬಂದಿದ್ದಾರೆ ಅಂತ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ಹೋಗಿದ್ರಂತೆ ದುಬೈಗೆ. ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿತ್ತು, ಯುದ್ಧದ ಪರಿಸ್ಥಿತಿ ಇತ್ತು, ಅಲ್ಲೇ ಸಿಲುಕಾಕಿಕೊಂಡಿದ್ರು. ಹಾಗಾಗಿ ಕುಟುಂಬಸ್ಥರಿಗೂ ಅವರ ಬೆಂಬಲಿಗರಿಗೂ ಆತಂಕ ಇತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸೇಫ್ ಆಗಿ ಬಂದ ಬಳಿಕ ಈಗ ಅವ್ರನ್ನ ನೇರವಾಗಿ ಭೇಟಿಯಾಗುವ ಮೂಲಕ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. ಆರಾಮಾಗಿ ಬಂದ್ರ, ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ, ಅಲ್ಲಿ ಸೇಫ್ ಆಗಿದ್ರ, ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಅವ್ರನ್ನ ಮಾತಾಡಿಸ್ಕೊಂಡು ಬಂದಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಡಾಲು ರವಿ ಅವ್ರನ್ನ ಮಾತನಾಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಏನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿದ್ದ ಯುದ್ಧದ ಸಂದರ್ಭದಲ್ಲಿ ದುಬೈಗೆ ಹೋಗಿದಂಥ ಮಂಡ್ಯ ಜಿಲ್ಲೆ, ಅದರಲ್ಲೂ ಕೂಡ ಕೇರ್ಪೇಟೆ ತಾಲೂಕಿನ ಮನ್ಮೂಲ್ ನಿರ್ದೇಶಕರಾದಂಥ ಡಾಲು ರವಿ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ದುಬೈನಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಹೋಗಿ ಅಲ್ಲೂ ಕೂಡ ಸಿಕ್ಕಾಕೊಂಡಿದ್ದರು. ಇದೀಗಷ್ಟೇ ಅವರು ಮಂಡ್ಯ ಜಿಲ್ಲೆಯ ಕೇರ್ಪೇಟೆಗೆ ಅವರ ತವರು ಮನೆಗೆ ಬಂದಿರುವಂಥದ್ದು. ಸದ್ಯಕ್ಕೆ ನಾನೀಗ ಅವರ ಮನೇಲಿದ್ದೀನಿ, ಬನ್ನಿ ಅವರನ್ನೇ ಕೇಳೋಣ. ಅವರ ಒಂದು ಅಲ್ಲಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅವರಿಗೆ ಯಾವೆಲ್ಲ ಅನುಭವ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಸರ್, ಮೊದಲಿಗೆ ನೀವು ಏನು ದುಬೈಗೆ ಹೋಗಿದ್ರಿ ಒಂದು ಖಾಸಗಿ ಕಾರ್ಯಕ್ರಮ ಅಂತ, ಹೇಗೆ ಅನಿಸ್ತು ಸರ್, ಯಾಕೆ ಹೋಗಿದ್ದು? ವಿಜಯವಾಣಿ ಪತ್ರಿಕೆಯಿಂದ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಮಾಡ್ಕೊಬರ್ತಾ ಇದ್ದಾರೆ. ಅದು ಅವಾರ್ಡ್ಗೆ ಈ ಸರಿ ನನ್ನನ್ನು ಆಯ್ಕೆ ಮಾಡಿದರು. ಆ ವಿಚಾರವಾಗಿ ನಾವು ಹೋಗಿದ್ದು. ಶನಿವಾರ ಕಾರ್ಯಕ್ರಮ ನಡಿಬೇಕಾದ್ರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಶುರುವಾಯಿತು. ಆಗ ನಾವು ಅಲ್ಲಿ ಸಿಗಾಕೊಂಡು ಒಂದು 5 ದಿವಸ ಅಲ್ಲಿ ಒತ್ತಡದಲ್ಲಿ ಬದುಕಿ ಯಾವುದೇ ಥರ ತೊಂದರೆ ಆಗದೆ ಸುರಕ್ಷಿತವಾಗಿ ಇಂಡಿಯಾಕ್ಕೆ ಬಂದಿದ್ದೀವಿ. ಸರ್, ಆ ಯುದ್ಧ ಆದಂಥ ಸಂದರ್ಭದಲ್ಲಿ ನೀವು ಕೂಡ ಅಲ್ಲೇ ಇದ್ರಿ. ಹೇಗಿತ್ತು ಅಲ್ಲಿನ ವರ್ಣನೆ? ಯುದ್ಧ ಕಣ್ಣು ಮುಂದೆ ನಡೀತಾ ಇರೋ ರೀತಿ ಇತ್ತು, ಬಾಂಬ್ಗಳು ಮಿಸೈಲ್ಗಳು ಬೀಳ್ತಾನೆ ಇದ್ದು. ನೀನು ಒಂದು ಕಡೆ ಪ್ಯಾನಿಕ್ ಆಗಿದ್ರಾ? ಎಲ್ಲರೂ ಕೂಡ ನಿಮ್ಮ ಜೊತೆ ಎಷ್ಟು ಜನ ಇದ್ರಿ? ತುಂಬ ಜನ ಆಗಿದ್ರು, ಬಟ್ ನಾನಂತೂ ಆಗಿರಲಿಲ್ಲ. ಯಾಕೆಂದ್ರೆ ನಾನು ಕೊರೋನಾದಲ್ಲಿ 2021ರಲ್ಲಿ ಸೆಕೆಂಡ್ ವೇವ್ನಲ್ಲಿ 23 ದಿವಸ ವೆಂಟಿಲೇಟ್ರಲ್ಲೇ ಮಲಗಿದ್ದವನು ಒಬ್ಬಂಟಿಗೆ. ಹಂಗಾಗಿ ನನಗೇನು ಆ ಥರ ಭಯ ಪಡಲಿಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತು, ಅಲ್ಲಿ ಬಂದಿದ್ದವ್ರಿಗೂ ಭಯ ಅನ್ನೋದು ಬಂದೇ ಬರುತ್ತೆ ಆ ಜಾಗದಲ್ಲಿ. ದುಬೈನವ್ರು ಯುದ್ಧ ಏನು ಮಾಡ್ತಿರ್ಲಿಲ್ಲ, UAE ಅವರೇನು ಯುದ್ಧ ಮಾಡಿ ಸಾರಿರಲಿಲ್ಲ. UAE ಅವರು ಇರಾನ್ ಅವ್ರು ಟಾರ್ಗೆಟ್ ಮಾಡ್ತಿದ್ದ ಉದ್ದೇಶ ಅಮೇರಿಕಾದವರು ಸಪೋರ್ಟ್ ಮಾಡೋರು ಅಂತೇಳಿ ಮಾಡ್ತಾಯಿದ್ರು. ಹಂಗಾಗಿ ಅಮೇರಿಕಾ ವಿರುದ್ಧವಾಗಿ, ಇಸ್ರೇಲ್ ವಿರುದ್ಧವಾಗಿ ಬಾಂಬನ್ನ ಈ ಭಾಗಕ್ಕೆ ಹಾಕ್ತಿದ್ರು ಹೊರತು ಇತ್ತಿಂದ ಯಾವುದೇ ಥರ ಅಟ್ಯಾಕ್ ಏನು UAE ಕಡೆಯಿಂದ ಏನು ಮಾಡಿಲ್ಲ ಇರಾನ್ ಮೇಲೆ. ನಾವು ಅಲ್ಲೇ ಇದ್ದಾಗ ದೂರದಲ್ಲಿ ಸೌಂಡ್ ಕೇಳೋದು, ಹೊಗೆ ಕಾಣೋದು, ನಾವೇನು ನಮ್ಮ ಪಕ್ಕ ಏನು ಬಿದ್ದಿರಲಿಲ್ಲ, ದೂರದಲ್ಲಿ ಆಗ್ತಿತ್ತು. 4-5 ಕಡೆ ನಾವಿದ್ದಾಗ ಆದಂಥ ಸನ್ನಿವೇಶ ಹತ್ರದಿಂದ. ಸರ್, 4-5 ದಿನ ನೀವು ಕೂಡ ಅದೇ ಹೋಟೆಲ್ ಇದ್ರಿ. ಊಟ ತಿಂಡಿ ವ್ಯವಸ್ಥೆಗೆ ಏನಿತ್ತು? ಯಾರು ಹೆಲ್ಪ್ ಮಾಡಿದ್ರಾ ಅಥವಾ ನಿಮಗೆ ಅಲ್ಲಿ ಯಾವ ರೀತಿ ಸವಲತ್ತುಗಳು ಸಿಕ್ತು? ಕನ್ನಡ ಸಂಘ ಅಥವಾ ಕನ್ನಡ ಯಾರು ನಮ್ಮ ಸ್ಥಳೀಯರಿಂದ? ಕನ್ನಡ ಸಂಘದವರು ಕಾಲ್ ಮಾಡಿ ಮಾತಾಡಿದ್ರು. ಕಾರ್ಯಕ್ರಮಕ್ಕೆ ಬಂದಂಥವ್ರು ಒಕ್ಕಲಿಗರ ಸಂಘದಲ್ಲಿ ಕಿರಣ್ ಗೌಡ್ರು ಅಂತೇಳಿ ಬಂದು 2-3 ದಿನ ನಮ್ಮ ಜೊತೆನೇ ಸುತ್ತಾಡಿದ್ರು. ಇನ್ನೊಬ್ಬರು ಯತೀಶ್ ಅಂತೇಳಿ ಗೌಡ್ರು ಅಂತೇಳಿ ಅವರು ಬಂದರು. ಹೆಚ್ಚಿಗೆ ನಮ್ಮ ಜೊತೆಲಿ ಒದ್ದಾಟ ಇದ್ದವ್ರಿಗೆ ಮದ್ದೂರವರು ಬೆಂಗಳೂರು ಬಾಡೂಟ ಅಂತಲ್ಲಿ ಮಾಡೋರೆ. ಅದ್ರ ಜೊತೆಗೆ ಸ್ವಾತಿ, ಗ್ರ್ಯಾಂಡ್ ಸ್ವಾತಿ ಅಂತ ಮಾಡಿದ್ದಾರೆ. ಅವರು ನನ್ನ ಕಣ್ಣೆದುರುಗಡೆ ಎಲ್ರಿಗೂ ಊಟ ಗೀಟ ಕೊಡ್ತಾ ಇದ್ದದ್ದು ನೋಡಿದೆ. ಜಾಸ್ತಿ ಆದತ್ತು ಕಮೇನೆ ಸತ್ತ ಮೇಲೆ ಏನಾದ್ರು ಅಲ್ಲಿ 40 ದಿವಸ ತಿಥಿ ಮಾಡ್ತಾರೆ ಮುಸ್ಲಿಮ್ಸಲ್ಲಿ. ಅದೇನಾರು ಆ ಟೈಮಲ್ಲಿ ಅವರು ಕೋಪ ಇಟ್ಕೊಂಡಿರ್ತಾರೆ. ಸತ್ತವ್ರ ಮನೆಗೆ ದುಃಖ, ಕೋಪ ಎರಡೂ ಇರ್ತದೆ. ಆ ಕೋಪ ತಗೊಂಡು ಹೊಡೆದ್ರೆ ಏನಾದ್ರು ಆದತ್ತು ಅನ್ನೋ ಆತಂಕ ಇತ್ತು. ಬಟ್ ಅದೆಲ್ಲ ಸಂಪೂರ್ಣ ಆಗಿ ಕರ್ನಾಟಕಕ್ಕೆ ಬಂದು ಸುರಕ್ಷಿತವಾಗಿ ನಮ್ಮ ಕೇರ್ಪೇಟೆಗೆ ಬಂದು ನಾವು ಎಲ್ಲರೂ ಮಂಡ್ಯ ಜಿಲ್ಲೆಯವರು ಇಬ್ಬರು ಹೋಗಿದ್ದು, ಜಯರಾಮಣ್ಣ ಅಂತೇಳಿ ಮಳ್ಳೊಳ್ಳಿಯವರೊಬ್ಬರು, ಜೊತೆಗೆ 26 ಜನ ನಮ್ಮ ಜಿಲ್ಲೆಯವರಿಬ್ಬರು, ಇನ್ನು 24 ಜನ ಎಲ್ಲರೂ ಸುರಕ್ಷಿತವಾಗಿ ಬಂದರು ಅವ್ರ ಫ್ಯಾಮಿಲಿಗಳ ಜೊತೆ.
ಇದಿಷ್ಟು ಏನು ಮನ್ಮೂಲ ನಿರ್ದೇಶಕ ಅಂತ ಡಾಲು ರವಿ ಅವರು ಹೇಳುವಂಥ ಮಾತು. ಏನು ದುಬೈಗೆ ಹೋಗಿ ವಾಪಸ್ ಬಂದದ್ದು ನಿಜಕ್ಕೂ ಕೂಡ ಒಂದು ರೀತಿ ಅವರಲ್ಲಿ ಸಂತಸವನ್ನು ತಂದಿದೆ. ಅದರಲ್ಲೂ ಕೂಡ ತಾಯ್ನಾಡಿಗೆ ಬಂದ ಮೇಲೆ ಅವರಿಗೆ ನಿಟ್ಟುಸನ್ನು ಬಿಟ್ಟಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.